ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಪ್ರೊಮೋ ನೋಡಿದಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ಯಾವ ವಿಡಿಯೋ ಮುಂದೆ ಬರುತ್ತೆ ಅಂತ. ರಾಣಿ ಜರಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸಕಲೇಶಪುರದಿಂದ. ಇಲ್ಲಿಂದ ನಾವು ಚಿಕ್ಕಮಂಗ್ಳೂರು ಹೋದರೆ ಚಿಕ್ಕಮಂಗ್ಳೂರು ಹತ್ರ ಪ್ಲೇಸ್ ಬರುತ್ತೆ. ನೆಕ್ಸ್ಟು 2 ಡೇಸು ಕಳಸದಲ್ಲಿ ಸ್ಟೇ ಮಾಡಿ ಇಲ್ಲಿರೋ ಸುತ್ತಮುತ್ತ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ. ಸೊ ಮುಂದೆ ಬನ್ನಿ, ಚಿಕ್ಕಮಂಗ್ಳೂರವರೆಗೂ ಜರ್ನಿ ಮಾಡೋಣ. ಬನ್ನಿ, ಹೇಗಿದೆ ಎಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ. ಸ್ಟೇ ಟ್ಯೂನ್. ಮತ್ತು ಸಕಲೇಶಪುರ ರೀಚ್ ಆಗಿದ್ದೀವಿ. ಸಕಲೇಶಪುರದಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಇಲ್ಲಿಂದ ಮೂಡಿಗೆರೆ ಕಡೆಗೆ ಹೋಗೋಣ. ಬನ್ನಿ, ಸಕಲೇಶಪುರದಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗುವ. ಪವರ್ ಪೆಟ್ರೋಲು, ನಮಗೆ ಪವರ್ ಪೆಟ್ರೋಲ್ ಬೇಡ, ನಾರ್ಮಲ್ ಕಡೆ ಹೋಗೋಣ. ನಾರ್ಮಲ್ ಹಾಕಿಸ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ. ಸಕಲೇಶಪುರದಲ್ಲಿ 102 ರೂಪಾಯಿ ಇದೆ. ಅವರು ಗಾಡಿನ ಅಷ್ಟು ಮಲಗಿಸಿದ್ದು ನೋಡಿದ್ದು. ಸೊ ಈ ಕರ್ವ್ ಒಂಥರ ನನಗೆ ಎನಿ ಟೈಮ್ ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ ನನ್ನ ತಲೆಯಲ್ಲಿ. ಯಾವುದೋ ಜರಿ ಹರಿತಾ ಇರೋಂಗಿದೆ, ನೀರು ಶಬ್ದ ಕೇಳಿಸ್ತಿದೆ. ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಬನ್ನಿ. ರಾಣಿ ಜರಿ ರೋಡಲ್ಲಿ ಪುಟ್ಟದಾಗಿ ಜರಿ ಹರಿದಿದೆ. ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಇದೆ. ಮಳೆ ಜಾಸ್ತಿ ಆದರೆ ಮೋಸ್ಟ್ಲಿ ಇನ್ನೂ ನೀರು ಜಾಸ್ತಿ ಬರ್ಬೋದು. ಇದು 8 ರಿಂದ 10 ಕಿಲೋಮೀಟರ್ ಅಷ್ಟೇ ಹೈವೇ ಇಂದ ಸಿಗೋದು. ಬಟ್ 8-10 ಕಿಲೋಮೀಟರ್ ಹೋಗ್ಲಿಕ್ಕೆ ಮಿನಿಮಮ್ ಒಂದು 45 ಮಿನಿಟ್ಸ್ ಅಂತೂ ಹಿಡಿಯುತ್ತೆ. ಅಷ್ಟು ಚಿಕ್ಕ ರೋಡು, ಆಮೇಲೆ ಫುಲ್ ಕರ್ವ್ಸಿರೋದ್ರಿಂದ ತುಂಬ ಟೈಮ್ ತಿನ್ನುತ್ತೆ ಈ ರೋಡಲ್ಲಿ. ಇಲ್ಲೇ ಒಂದು 200-300 ಮೀಟರ್ ಲೆಫ್ಟ್ ತೋರಿಸ್ತಾರೆ ಒಳಗಡೆ. ಆ್ಯಕ್ಚುಲಿ ಇದು ಈ ಕಡೆಯಿಂದ ಒಂದು ಕಾಣುವಂಥ ವ್ಯೂ ಪಾಯಿಂಟ್ ಜಾಗ. ಇನ್ನೂ ಒಂದು ಜಾಗ ಬರುತ್ತೆ, ಅದು ಮತ್ತೆ ನಾವು ರಿಟರ್ನ್ ಒಂದು 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಅಲ್ಲಿಂದ ಮತ್ತೆ ಡಿವಿಯೇಷನ್ ತೊಗೊಂಡೋದ್ರೆ ಎದುರುಗಡೆ ಏನೊಂದು ವ್ಯೂ ಪಾಯಿಂಟ್ ಕಾಣಿಸ್ತದೆ ಅದ್ರ ಟಾಪ್ವರೆಗೂ ಬೈಕಲ್ಲಿ ಹೋಗ್ಬೋದು. ಇದು ಈ ಕಡೆಯಿಂದ ಕಾಣುವಂಥ ಪ್ಲೇಸು. ನಿಮಗೆ ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ಬನ್ನಿ. ರಾಣಿ ಜರಿ ಅಂತ ಒಂದು ಏನು ಜರಿ ಥರ ಹರಿಯುತ್ತಲ್ಲ, ಅದು ನಾರ್ಮಲಾಗಿ ಕಾಣಲ್ಲ. ಆ ಕಡೆಯಿಂದ ಹೋಗ್ಬೋದು ಅಂತ ಹೇಳ್ತಾರೆ, ಬಟ್ ಫಾಗ್ ಇರೋದ್ರಿಂದ ಕಷ್ಟ ಅಂದ್ಕೊಳ್ತೀನಿ. ಡ್ರೋನಲ್ಲಿ ತೋರಿಸ್ತೀನಿ ನೋಡಿ. ಅದು
ಕಡೆಯಿಂದ ಆಲ್ಮೋಸ್ಟ್ ಫಾಗ್ ಕವರ್ ಆಗಿರುತ್ತೆ. ಡ್ರೋನ್ ಶಾಟ್ ಏನು ತೊಗೊಳಕ್ಕಾಗಲ್ಲ. ಇಲ್ಲಿ ರೋಡ್ ಕೂಡ ಸ್ವಲ್ಪ ಹಾಳಾಗಿದೆ. ರೋಡ್ ಹಾಳಾಗಿದ್ರು ಪರವಾಗಿಲ್ಲ, ಇಲ್ಲಿವರೆಗೂ ಬೈಕ್ ಬರೋ ಥರ ಮಾಡಿದಾರಲ್ಲ, ಅದೇ ಒಂದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ, ಅದೇ ರಾಣಿ ಜರಿ ಅನ್ನೋ ಒಂದು ಪ್ಲೇಸು. ಆಗಲೇ ಆ ಕಡೆಯಿಂದ ಡ್ರೋನ್ ಶಾಟಲ್ಲಿ ತೋರಿಸ್ತದೆ ನಾನು, ಅದೇ ಒಂದು ಜರಿ ಥರ ಹರಿಯುತ್ತೆ. ಅಲ್ಲಿವರೆಗೂ ಹೋಗ್ಬೋದು ಫಾಗ್ ಇಲ್ಲ ಅಂತಂದರೆ. ಯಾರಾದರೂ ಗೊತ್ತಿರೋರಿದ್ದರೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಫೈನಲಿ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ಮುಂದೆ ಬೈಕ್ ಬಿಡಲ್ಲ ಅಂತ ಕಾಣುತ್ತೆ, ನಡ್ಕೊಂಡು ಹೋಗಬೇಕು. ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಬೈಕಲ್ಲಿ ನಿಲ್ಲಿಸಿ ಮುಂದೆ ಮೇಲೆ ಹತ್ತೋಣ. ಆಲ್ರೆಡಿ ಫಾಗ್ ಶುರು ಆಗಿದೆ. ಏನು ಕಾಣುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಮೇಲೆ ಹೋಗಿ ನೋಡೋಣ. ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಫಾಗ್ ಇದೆ ಅಂತಂದರೆ ಇಲ್ಲಿ ಅನ್ಬಿಲೀವಬಲ್ ಆಗಿದೆ. ಫಾಗ್ ಇಷ್ಟು ಸಿಗಲ್ಲ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಫುಲ್ ಫಾಗ್ ಸಿಕ್ತು, ಖುಷಿ ಕೂಡ. ಎಷ್ಟು ಚೆನ್ನಾಗಿದೆ ಅಂತಂದರೆ ಫಾಗು ಗೊತ್ತಿರ್ಬೋದು ಫಾಗ್ ಎಷ್ಟಿದೆ ಅಂತ. ಏನೂ ಕಾಣಿಸ್ತಿಲ್ಲ. ಡ್ರೋನ್ ಕೂಡ ಆರ್ಸೋಕ್ಕಾಗಿಲ್ಲ, ಅಷ್ಟೇ ನೋಡ್ಕೋಬೇಕಷ್ಟೇ. ರಾಣಿ ಜರಿ ರಾಣಿ ಜರಿಲಿ ಡ್ರೋನ್ ಆರ್ಸೋಕ್ಕೆ ಟ್ರೈ ಮಾಡೋಣ, ಹೇಗೆ ಕಾಣುತ್ತೆ ನೋಡೋಣ. ಆಲ್ಮೋಸ್ಟ್ ಫಾಗ್ ಇದೆ, ಏನೂ ಕಾಣಲ್ಲ. ಟ್ರೈ ಮಾಡ್ತೀನಿ.